ಯಾವ ಅಭ್ಯರ್ಥಿಗೆ ಹೇಳಿದ್ರು ಆ ಅಭ್ಯರ್ಥಿಗೆ ಮತ ಹಾಕಿದ್ದೇನೆ ಅಂತ ಟಿವಿ9 ಜೊತೆ ಮಾತನಾಡ್ತಾ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಅಡ್ಡ ಮತದಾನದಿಂದಾಗಿ ಬಿಜೆಪಿ ಜೆಡಿಎಸ್ ಮುಜುಗರ ಅನುಭವಿಸಿದಂತ ಸಂದರ್ಭದಲ್ಲಿ ಒಂದಿಷ್ಟು ರಿಯಾಕ್ಷನ್ಗಳು ಬರ್ತಾ ಇದೆ. ಬಿಜೆಪಿ ಶಾಸಕರ ಮಾತಿದು. ಆದ್ಮೇಲೆ ಅನೇಕ ಮಾಧ್ಯಮಗಳಲ್ಲೂ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇತ್ತು, ನೀವು ಅಡ್ಡ ಮತದಾನ ಹಾಕಿದ್ರ ಅಂತ. ಮೊದಲನೇದಾಗಿ ಇದಕ್ಕೆ ಏನು ಸ್ಪಷ್ಟನೆ ಕೊಡ್ತೀರಿ? ನೋಡಿ, ನಾನು ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ. ನಾನು ಶಾಸಕನಲ್ಲ ಮುಖ್ಯ, ಆದರೆ ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಇವತ್ತು ಪಕ್ಷ ಕೂಡ ನನಗೆ ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮತ್ತು ಗೌರವವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಅಡ್ಡ ಮತದಾನ ಮಾಡೋಂಥ ಪ್ರಶ್ನೆನೇ ಉದ್ಭವಿಸಲ್ಲ ಮತ್ತು ಯಾವುದೇ ಅಂಶಗಳಿಗೆ ಒಳಗಾಗುವಂಥ ವ್ಯಕ್ತಿ ನಾನಲ್ಲ. ಹಾಗಾಗಿ ಯಾವ ರೀತಿ ತೊಳಕಾಗ್ತಾ ಇದೆಯೋ, ಯಾರ ಇದರ ಹಿಂದೆ ಷಡ್ಯಂತ್ರ ಮಾಡ್ತಾಯಿದ್ದಾರೋ ಅದಕ್ಕೆ ಅಧ್ಯಕ್ಷರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಇದರ ವಿರುದ್ಧ ಯಾರೋ ಇಲ್ಲಿ ನಾವೆಲ್ಲೋ ಮುಂದೆ ಏನೋ ಆಗ್ತೀವಿ ಅಂತೇಳಿ ನಮ್ಮ ವಿರುದ್ಧ ಷಡ್ಯಂತ್ರ ಆಗ್ತಾಯಿದೆ ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ಈಗ ನಾನು ಕೂಡ ತಮ್ಮ ಮುಖನ ಹೇಳಕ್ಕೆ ಬಯಸ್ತೇನೆ, ನನಗೆ ಆ ರೀತಿಯಾದಂಥ ಅವಶ್ಯಕತೆ ಇಲ್ಲ. ನಾನು ಪಕ್ಷ ಏನು ನನಗೆ ಆದೇಶ ಕೊಟ್ಟಿತ್ತು, ನಾನು ಯಾರ ಅಭ್ಯರ್ಥಿಗೆ ಮತ ಚಲಾಯಿಸಬೇಕು ಅಂತ ಕೊಟ್ಟಿದ್ದು ಆ ಮತವನ್ನು ಪ್ರಾಮಾಣಿಕವಾಗಿ ಅವ್ರಿಗೆ ಹಾಕಿದ್ದೆ ನನ್ನ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಮೇಲೆ ಕೇಸ್ಗಳು ಕೂಡ ಇತ್ತು, ಅಂದರೆ KR ಪುರಮಲ್ಲಿ ಆದಂಥ ಘಟನೆಗೆ ಸಂಬಂಧಪಟ್ಟಂತೆ ಆ ಕೇಸ್ಗಳ ಮೇಲೆ ಮೂಲಕ ನಿಮ್ಮನ್ನು ಒತ್ತಡಕ್ಕೆ ಸಿಲುಕಿಸ್ತಾ ಇದ್ದಾರೆ ಅಥವಾ ಆ ಮೂಲಕ ನಿಮ್ಮನ್ನು ಪ್ರೆಷರೈಸ್ ಮಾಡಿದ್ದಾರೆ ಅಂತ ಮಾತುಗಳು ಕೂಡ ತುಂಬ ದಟ್ಟವಾಗಿ ಹರಿದಾಡ್ತಾ ಇದೆ. ಈ ಒಂದು ಮಾತಿಗೆ ತಾವೇನು ಹೇಳ್ತೀರಿ? ನನ್ನ ಮೇಲೆ ಎಷ್ಟೇ ಕೇಸ್ ಇರಲಿ, ಏನೇ ಇರಲಿ, ಅದಕ್ಕೆ ನ್ಯಾಯಾಲಯ ಇದೆ. ನ್ಯಾಯಾಲಯದಲ್ಲಿ ನಾನು ಅದನ್ನು ಹೋರಾಟವನ್ನು ಮಾಡ್ತಾಯಿದ್ದೀನಿ. ನ್ಯಾಯಾಲಯ ಏನು ತೀರ್ಪು ಕೊಡ್ತಾ ತೀರ್ಪಿಗೆ ನಾನು ತಲೆ ಬಾಗ್ತೀನಿ. ಅದು ಬಿಟ್ಟು ಈ ಒತ್ತಡಗಳು ಇನ್ನೊಂದು ಮತ್ತೊಂದು ಇದಕ್ಕೆ ಯಾವುದಕ್ಕೂ ಕೂಡ ಮಣಿಯುವಂಥ ಪ್ರಶ್ನೆ ನನ್ನ ಹೇಳ್ತಿರಲಿಲ್ಲ. ಆಯಿತಾ? ನ್ಯಾಯಾಲಯದ ಇದರಲ್ಲಿದೆ. ಆ ನ್ಯಾಯಾಲಯ, ನಾನು ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು, ತಲೆ ಬಾಗಿಸ್ಬೇಕು. ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ, ಏನೇನು ಅಲ್ಲಿನ ಆಗುಗಳಿಗೆ ನಮ್ಮ ನೋಡಲಿಕ್ಕೆ ನಮ್ಮ ವಕೀಲರಿದ್ದಾರೆ. ಸೊ ಅದನ್ನು ಪ್ರತಿಪಾದನೆ ಮಾಡ್ತಾರೆ. ತದನಂತರ ನ್ಯಾಯಾಲಯ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿರ್ತೀನಿ. ಆದರೆ ಈ ಒತ್ತಡಗಳು ಇದಕ್ಕೆಲ್ಲ ಮಣಿಯುವಂಥ ಪ್ರಶ್ನೆ ಭೈರತಿ ಬಸವರಾಜ್ ಅವರಲ್ಲ. ಸರ್, ಇದ್ರ ಜೊತೆಗೆ ಈ ಮತದಾನ ಆದ ಬಳಿಕ BJP ಅಧ್ಯಕ್ಷರು ವಿಜಯೇಂದ್ರ ಮತ್ತು R. ಅಶೋಕ್ ನಿಮ್ಮನ್ನು ಕರೆಸಿ ಮಾತನಾಡಿರುವಂಥದ್ದು ಸಹಜವಾಗಿ ನಾನಾ ಲೆಕ್ಕಾಚಾರಗಳಿಗೆ ಕಾರಣವಾಗ್ತಾ ಇದೆ. ನಿಮ್ಮನ್ನ ಸ್ಪಷ್ಟೀಕರಣ ಕೇಳಿದ್ರ ಅಥವಾ ಇವತ್ತು ಇಲ್ಲಿ ಕರೆದು ಮಾತನಾಡಿದಂಥ ರೀತಿ, ಯಾಕೆಂದ್ರೆ ನೀವು ಅಶೋಕ್ ಮೊದಲಿಂದಲೂ ಕೂಡ ಜೊತೆಗಿದ್ದವರು, ಹೀಗಾಗಿ ಇವತ್ತಿನ ಸಭೆ ನೋಡಿದ್ರೆ ನಿಮ್ಮಿಬ್ಬರ ನಡುವೆ ಮಾತುಕತೆ ಏನಾಗಿದೆ? ಒಂದು ನಿಮಿಷ, ನಾನು ಅಶೋಕ್ ಅನ್ನೋರು ಜೊತೆಗಿರ್ತೀವಿ ಯಾವಾಗಲೂ ಕೂಡ. ನಾವು ಬೆಂಗಳೂರಿನ ನಮ್ಮ ನಾಯಕರು ಮತ್ತು ವಿಪಕ್ಷ ನಾಯಕರು ಕೂಡ ಹೌದು. ಸೊ ನಾವು ಜೊತೆಯಲ್ಲಿ ಎಲ್ಲಿದ್ದೀರ ಅಂದರೆ ನಾನು ಈ ಭಾಗದಲ್ಲಿದ್ದೆ, ನಾನು ಎಲ್ಲಿದ್ದೀರ ಅಂದಾಗ ನಾನು ಜಯನಗರದಿಂದ ನಾನು ಬರ್ತಾಯಿದ್ದೀನಿ ಅಂತ ಬಂದಿದ್ದೀನಿ. ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಕೂಡ ಜಯನಗರದಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಬಂದಿದ್ದರು, ಅವರು ಕೂಡ ಆಕಸ್ಮಿಕವಾಗಿ ಬಂದರು. ನಮ್ಮ ಪಕ್ಷದ ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರು ನಾವು ಭೇಟಿ ಮಾಡೋಂಥದ್ದೇ ತಪ್ಪು ಅಂದರೆ ಅದೇ ಅನ್ಯಾಯ. ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಹಾಗಾದ್ರೆ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ವಾ? ಹಾಗಾದ್ರೆ ಯಾಕೆಂದ್ರೆ ಆ ಫೋಟೋಗಳನ್ನು ನೋಡಿದಾಗ, ನೀವು ಅಶೋಕ್ ಅವರು ವಿಜಯೇಂದ್ರ ನೋಡಿದಾಗ ಸಹಜವಾಗಿ ಒಂದು ಚರ್ಚೆ ನಡೀತಾ ಇದೆ. ಅದರಲ್ಲೂ ನಿಮ್ಮ ಹೆಸರು ಕೇಳಿ ಬಂದಂಥ ಸಂದರ್ಭದಲ್ಲಿ ಕರೆದು ಏನು ಮಾತಾಡ್ತೀರಿ ಸರ್? ಈಗ ರಾಜಕೀಯ ಚರ್ಚೆಗಳೆಲ್ಲ ಈ ಏನು ಪಕ್ಷದ ಈ ಬೆಳವಣಿಗೆಗಳಾಯಿತು, ವಿಧಾನ ಪರಿಷತ್ ಚುನಾವಣೆ ಬೆಳವಣಿಗೆಗಳ ಬಗ್ಗೆ ಅವರು ಚರ್ಚೆಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಯಾವ ರೀತಿ ಹೋಗ್ಬೇಕು ಅನ್ನೋದನ್ನು ಅವ್ರು ಚರ್ಚೆ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ವಿಚಾರ ಏನು ಚರ್ಚೆ? ಸರ್, ಈಗ ಪಕ್ಷ ಒಂದು ಕಮಿಟಿಯನ್ನು ಮಾಡಿದೆ, ಯಾರು ಅಡ್ಡ ಮತದಾನ ಮಾಡಿದ್ರು ಅವ್ರ ವಿರುದ್ಧ ಹುಡುಕಿ ಆ್ಯಕ್ಷನ್ ತಗೊಳ್ಳೋದಕ್ಕೆ. ನೀವೊಬ್ಬ ಶಾಸಕರಾಗಿ ಏನು ಹೇಳ್ತೀರ? ಅಡ್ಡ ಮತದಾನ ಮಾಡಿದವ್ರಿಗೆ ಏನು ಹೇಳಬೇಕು, ಯಾವ ಕ್ರಮ ಆಗಬೇಕು? ಅಲ್ಲ, ಖಂಡಿತವಾಗಿ ಕ್ರಮ ಆಗಲೇಬೇಕು, ಇಲ್ಲಂದರೆ ಇದಕ್ಕೆ ಕೊನೆ ಆಗಲ್ಲ. ಇವತ್ತೇನಾದರೂ ನಾವು ಬಿಟ್ಟರೆ ಮುಂದೆ ಕೂಡ ಈ ಚಾಳಿ ಮುಂದುವರಿತದೆ. ಸೊ ಅದಕ್ಕೆ ಏನಾದರೂ ಒಂದು ತೀರ್ಮಾನ ಆಗಲೇಬೇಕು. ಯಾರೇ ಆಗಲಿ, ಎಷ್ಟೇ ದೊಡ್ಡವರಾಗಲಿ, ಅದಕ್ಕೆ ಒಂದು ರೀತಿ ಇತಿಶ್ರೀ ಆಡೋಂಥ ಕೆಲಸ ಆಗಬೇಕು. ಇಲ್ಲಾಂದರೆ ಅವ್ರಿಗೆ ಶಿಕ್ಷೆ ಆಗಿಲ್ಲ ಅಂದರೆ ಇದು ಇನ್ನು ಮುಂದೆ ಕೂಡ ಮುಂದುವರಿತಾನೆ ಇರ್ತದೆ. ಆ ಕೆಲಸ ಇವತ್ತು ಸಮಿತಿ ಮಾಡಿದ್ದಾರೆ, ಗೌರವಾನ್ವಿತ CT ರವಿಯವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ. ಸಮಿತಿಯಲ್ಲಿ ಇನ್ನೂ ಸದಸ್ಯರಿದ್ದಾರೆ. ಸೊ ಅವರು ವರದಿ ಕೊಡ್ತೇವೆ, 25 ತಾರೀಕೊಳಗೆ ಕೊಡಬೇಕು ಅಂತೇಳಿ ಅವರಿಗೆ ಅಧ್ಯಕ್ಷರು ಆದೇಶ ಕೊಟ್ಟಿದ್ದಾರೆ. ಸೊ ಅವ್ರು ವರದಿ ಕೊಟ್ಟ ಮೇಲೆ ತಮಗೂ ಕೂಡ ಆ ವಿಚಾರ ತಿಳಿಯುತ್ತದೆ. ಸರ್, ಕೊನೆಯದಾಗಿ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇರೋ ಕಾರಣಕ್ಕೋಸ್ಕರ ನಾನು ಈ ಥರ ಕೇಳ್ತಾ ಇದ್ದೀನಿ, ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಹಾಗಾದರೆ BJPಯಿಂದ ಯಾರು ಈ ಥರ ಅಡ್ಡ ಮತದಾನ ಮಾಡಿದ್ದಾರೆ ಅದರ ಮಾಹಿತಿ ಏನಾದ್ರು ತಮಗಿದೆಯಾ? ಒಂದು ವೇಳೆ ಏನಾದ್ರು ಸಮಿತಿ ಬಂದು ನಿಮ್ಮನ್ನು ಕೇಳಿರೋದಕ್ಕೆ ಅಥವಾ ನಿಮ್ಮ ಜೊತೆಗೆ ಮಾತನಾಡ್ರೆ ಅವರಿಗೆ ಸಲಹೆ ಕೊಡೋದಕ್ಕೆ, ಅವರಿಗೆ ಅಡ್ವೈಸ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ? ಒಳ್ಳೆಯದಾಗಿ ನನ್ನ ಹತ್ರ ಯಾವುದು ಫೋನ್ಗಳು ಕೂಡ ಇಲ್ಲ. ನಾನು ಬೇರೆ ಕೈಯಲ್ಲಿದ್ದೀನಿ, ಆಯಿತಾ? ನನ್ನ ಫೋನ್ಗಳು ಕೂಡ ಇಲ್ಲ. ನನ್ನ ಹತ್ರ ಸಂಪರ್ಕ ಮಾಡಲಿಕ್ಕೆ ಯಾವುದೇ ಆಯುಧಗಳು ಕೂಡ ನನ್ನ ಹತ್ರ ಇಲ್ಲ, ಆಯಿತಲ್ಲ? ಆ ರೀತಿಯಾಗಿ ಯಾವುದೇ ಕಾಂಗ್ರೆಸ್ ಶಾಸಕರು ಕೂಡ ನಾನು ಸಂಪರ್ಕದಲ್ಲಿಲ್ಲ. ನಾವು ಸ್ನೇಹಿತರಿದ್ರು ಕೂಡ ಸ್ನೇಹತ್ವ ಅಷ್ಟು ಬಿಟ್ಟರೆ ಪಕ್ಷದ ವಿಚಾರ ಬಂದಾಗ ನಾನು ಪಕ್ಷದ
ಒಬ್ಬ ಸಿಪಾಯಿಯಾಗಿ ಕೆಲಸ ಮಾಡ್ತೀನಿ. ನಿಮ್ಗೆ ಯಾವುದೇ ರೀತಿಯಂಥ ಆತಂಕ ಇಲ್ಲ ಪಕ್ಷ ಮುಂದಿನಗಳಲ್ಲಿ? ಸರ್, ಯಾವುದೇ ರೀತಿ ಆತಂಕ ಇಲ್ಲ. ಯಾವುದಕ್ಕೂ ನಾನು ಎದುರಿಸಲಿಕ್ಕೆ ನಾನು ತಯಾರಿದ್ದೀನಿ. ಯಾಕೆ ತಯಾರಿದ್ದೀನಿ? ಇದಿಷ್ಟು ಶಾಸಕರಂತ ಬಸವರಾಜ್ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು. ಎಸ್, ಇದು ಬೈರತಿ ಬಸವರಾಜ್ ಅವರ ಮಾತು. ಯಾಕಂದರೆ ಅಡ್ಡ ಮತದಾನದ ಸಂದರ್ಭದಲ್ಲಿ ಈಗ ಯಾರು ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ಅನುಮಾನಗಳಿದೆ. BJP JDS ನಡುವೆನೇ ಅಸಮಾಧಾನ ಭುಗಿಲೆದ್ದಿದೆ. ಹಾಗಾಗಿ ಯಾರಿರಬಹುದು ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ನಡೆಸಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಏನಾದ್ರು ಸಂಶಯ ಬಂದಂಥ ಮಾತುಗಳು ಬರ್ತಾ ಇದೆಯಲ್ಲ ಅನ್ನುವಂಥದ್ದಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಪಕ್ಷದ ಕಟ್ಟಾಳು ಅಂತಿದ್ದಾರೆ.